ಯಾರು ನೀವು? ತಗೋ ಹಿಡ್ಕೊ ಇಲ್ಲಿ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವ ಊರು, ಬದುಕಿದ್ದ ಜನರು ನನ್ ಮುಂದ ನಿಲ್ಲರು, ಬದುಕಿದ್ದ ಜನರು ನನ್ ಮುಂದ ನಿಲ್ಲರು, ನಿಂತವರು ಉಳಿಯಲಾರು. ಓ ಮೈ ಗಾಡ್, ಹುಚ್ಚರ್ ಸಂತಿ. ಗೆಟ್ ಔಟ್. ಗೆಟ್ಟು ಪುಟ್ಟು ಅಂದ್ರೆ ಕೊಟ್ಟ ಬಿಡ್ತೇನೆ ನೋಡೊಂದ. ನೀ ಯಾಕೆ? ಇದ ನನ್ನ ಮೈದ್ನನ್ ಮನಿ. ನನ್ನ ಯಾರಂತ ಕೇಳ್ತಿಯನ? ಕರಿ ನನ್ನ ಮೈದ್ನನ್ನ, ಕರಿ ನಮ್ಮ ಅತ್ತಿ ಮಾವನ್ನ. ಅತ್ತಿ ಮಾವ ಯಾರದಾರ ಈ ಮನಿ ಒಳಗ? ಹಬಿ, ಪ್ರೀತಮ್. ಏ ಹಬಿ ಗುಬ್ಬಿ ಪ್ರೀತಮ್ ಅಂತ. ಗಂಡಾಗಿದ್ರೆ ಚಂದಗ್ರಿ ಅಂತ ಕರಿತಿದ್ದೆ. ಗಂಡ ಅಲ್ಲಲ್ಲ ಮತ್ತೆ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಏಯ್ ಕನ್ನಡದಾಗ ಮಾತಾಡ. ನಿನ್ ಇಂಗ್ಲಿ ಪೀಸು ಗೀಸು ನನ್ನ ಮುಂದೆ ನಾನ್ಸಿ ಪಾನ್ಸಿ ಅಂತ ತೆಗಿಬೇಡ ನೀನು. ವಾಟ್ ಹ್ಯಾಪಂಡ್? ಯಾರು? ಅತ್ತಿಯಮ್ಮ ಆರಾಮದಿರಿ? ಈಗಿನ ಇಲ್ಲ ಕರ್ಕೊಂಬಂದ್ರಿ? ಯಾಕಪ್ಪ ನಾ ಬರ್ಬಾರ್ದ ನಿಮ್ಮ ಮನೆಗೆ? ಇಲ್ಲ ಇಲ್ಲ ಹಂಗೇನಲ್ಲ ಅತ್ತಿಯಮ್ಮ, ನೀವು ಬಂದಿದ್ದು ಒಳ್ಳೇದಾತು. ಆದ್ರೆ ಈಗ ಸಡನ್ಲಿ ಇಲ್ಲಿ ನಮ್ಮ ಅತ್ತಿ ಮಾವ ಇಲ್ಲೇ ಅದಾರಲ್ಲ, ಅದಕ್ಕೆ ಯಾಕೆ ಬರ್ತೇನಂದ್ರೆ ಬರಲೇ ಇಲ್ಲ ಏನಾತ ಅಂತ ಕೇಳ್ಕೊಂಡು ಹೋಗಕ್ಕೆ ಬಂದ್ವಿ. ಇದೇನಿದು ಒಬ್ಬೊಬ್ಬರೇ ಮನೆಗೆ ಬರ್ತಾ ಇದಾರ. ಹಿಂಗೆ ಈ ನಮ್ಮನೆ ಎಲ್ಲ ಕುತ್ಕೊಂಡಿದ್ರೆ ಹಿಂಡು ಜನ ನೀ ಮನೆ ಒಳಗೆ ಬಿಟ್ಕೊಂಡು ನಂಗೆ ಕೈಲೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಇದೇನು ಮನಿನ ಧರ್ಮಛತ್ರನ? ಧರ್ಮಾತ್ಮರಿದ್ರೆ ಧರ್ಮಛತ್ರಕ್ಕಿತ್ತ. ನಿನ್ನಂತ ದೇವ್ ಐತಿ ಧರ್ಮಛತ್ರ ಹಂಗಕತ್ತಿದ ಮನಿ. ಒಟ್ಟು ನಾನ್ಸೆನ್ಸ್ ನೋಡ್ರಿ ಹೆಂಗ್ ಮಾತಾಡ್ತಾ ಇದ್ದಾಳ. ಅತ್ತಿಯಮ್ಮ ಹಂಗೆಲ್ಲ ಬೈಬೇಡ್ರಿ, ಪಾಪ ಅವಳಿಗೆ ಬೇಜಾರಾಕೈತಿ. ಕಟ್ಕೊಂಡು ಹೆಂಡತಿ ಮನಿ ಮಠ ಬಂದಾಳ. ಯಾಕೆ ಬಂದ್ರಿ ಅಂತ ಕೇಳಿದ್ರಲ್ಲ, ನನಗೆ ಬೇಜಾರಾಗ್ಲಿಲ್ಲನ? ಅಂತ ನನಗೆ ಬೇಜಾರಾದ್ರೆ ನಡೀತೈತಿ, ಅಲ್ಲಿ ಅಕ್ಕಿಗೆ ಬೇಜಾರಾಗ್ಬಾರ್ದಲ್ಲ? ನೋಡು, ಸುಮ್ಮನೆ ಸಣ್ಣ ವಿಷಯನ ದೊಡ್ಡ ಮಾಡ್ಕೊಂಡು ನಿಂದ್ರಬೇಡ ಇಲ್ಲಿ. ನಾನೇ ನಿಂಗೆಲ್ಲ ಹೇಳ್ಬೇಕಂತಿದ್ದೆ, ಒಳ್ಳೇದಾಯ್ತು ನೀನು ಬಂದಿದ್ದು. ಅಪ್ಪ ಅವನು ಇಲ್ಲೇ ಅದಾರ, ಮಾತಾಡಿ ಮುಗಿಸ್ಬಿಡೋಣಂತ. ಅದಕ್ಕೇನು ಒಂದು ನಿಮಿಷ ಕರಿತೀನಿ, ಆಮೇಲೆ ನಿನಗೆ ಗೊತ್ತಾಕೈತಲ್ಲ. ನನಗೆ ಹೇಳ್ಬೇಕಂದ್ರೆ ಸುಮ್ಮನೆ ಯಾಕೆ ಮಾತು, ನಾ ಅಪ್ಪ ಅವ್ನು ಕರಿತೀನಿ ತಡಿ. ಇದು ಸರ್ಕಸ್ ಕಂಪ್ನಿ ಅಲ್ಲ, ಮನೆ. ಸ್ವಲ್ಪ ಡೀಸೆಂಟ್ ಆಗಿ ನಿಂತ್ಕೊಳ್ರಿ. ನಿನ್ನಂತ ಮಂಗೆ ಇದ್ದಿನ ಮನಿ ಹಂಗ ಕತೆ ಹೇಳಿದೆ ನೋಡ್ರಿ. ತುಂಬಾ ಓವರಾಗಿ ಮಾತಾಡ್ತಿದ್ದೀರಾ. ಏನಂದೆ? ನನಗ ಓವರಾಗಿ ಮಾತಾಡ್ತೇನೆ ಅಂದ್ಯಾ? ನೀನು ಸೊಕ್ಕೆಲ್ಲ ನನ್ನಂತಲ್ಲಿ ಇಟ್ಕೋಬೇಡ. ಮಾತಾಡಕ ಬಂದಿನ ಇಲ್ಲೇ. ನೀವು ಅಷ್ಟೇ, ನಿನ್ ಪೊಗರೆಲ್ಲ ನನ್ನಂತಲ್ಲಿ ಇಟ್ಕೋಬೇಡ್ರಿ. ಪೊಗರಿನ ಪಿಗರಯ್ಯ ಟಗರ್ ನಂಗೆ ಯಾಗಿರ್ತದಯ್ಯ. ಇರಮ್ಮ, ಏಯ್ ಕುಣ್ಕಲ್ಗಿತ್ತಿ ಸರಿ ಇಟ್ಟಾಗ ಒಬ್ಬೊಬ್ರಾಗೆ ಬಂದು ಈ ಮನಿ ಒಳಗೆ ಸೇರ್ಕೊಳಕತ್ತೀರನ? ಕಂಡೋರ್ ಮನಿ ಆದ್ರೆ ಬಂದು ಸೇರ್ಕೊಂತಿದ್ವಿ. ಇದ ನನ್ನ ಮಗನ್ ಮನಿ, ಆಕಿ ಮೈದ್ನನ್ ಮನಿ, ಆಕಿ ಗಂಡನ್ ಮನಿ. ನೀನೇನ್ ಅದನ್ನ ಹೇಳ್ತಿ? ಬಂದ್ ಸೇರ್ಕೊಂಡಾಕಿ ಪುಕ್ಷೆಟ್ಟಿ ಇರಕಿ ನೀನ್. ಈ ಮನಿಗೂ ನಿನಗೂ ನನ್ನ ಮಗ್ಗು ಯಾವ ಸಂಬಂಧನೂ ಇಲ್ಲ. ಮಾನ ಮರ್ಯಾದೆ ನಾಚಿಕೆ ಇದ್ದಾರ ಅದ್ರಷ್ಟೊತ್ತಿ ಬಿಟ್ಟು ಹೋಗ್ಬೇಕಿತ್ತಪ್ಪ. ಅದನ್ನ ಬಿಟ್ಟು ಇನ್ನು ಇಲ್ಲೇ ಬಡದಾಡ್ತೇನೆ ಅಂತೀಯಲ್ಲ, ಅಂತ ಜನ್ಮ ಏನ ನಿಂದ? ಅಲ್ಲ, ವಿದ್ಯೆ ಕಲ್ತಿರಲ್ಲ ನೀವೆಲ್ಲ ದಂಡಕ್ಕ. ತಲೆಯಾಗ 3 ಕಾಸಿನ ಬುದ್ಧಿ ಬೇಡ. ನೀವು ಓದು ಬರ ಕಲ್ತಾರೆ ಇನ್ನೊಬ್ರ ಜೀವನ ಹಾಳು ಮಾಡಕ್ಕೆ ಈ ನಮ್ನಿ ಕೂತು ದಿಗಾಲ ನಿಂದಿರ್ತಿರಲ್ಲ. ನಿಮಗಿಂತ ಹಂಗಾರೆ ನಾವು ಅಕ್ಷರ ಕಲಿಲಾರ್ದರೆ ನಾವ ಎಷ್ಟು 1000 ಪಾಲು ಉತ್ತಮಲ್ಲ. ಯಾವಾಗ ನಿಮ್ಗೆಲ್ಲ ಬುದ್ಧಿ ಬರೋದಂತ? ಅವ್ರಿಷ್ಟೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದಾರೆ. ನಂಗೆ ಸುಮ್ಮನೆ ಇದ್ರಿ ನೀವು. ಒಂದು ನಿಮಿಷ ಅವ ಸ್ವಲ್ಪ ಸುಮ್ಮನಿರವ. ಈಗ ಅದೆಲ್ಲ ಬಿಡು. ಈಗ ಫಸ್ಟ್ ನಂಗೆ ಹೇಳಿಗಿಲ್ಲ ನೀನು ಏನು ಮಾಡ್ಬೇಕೀಗ? ಈಗ ಆಕಿನೂ ಬಂದಾಳ, ಹೆಂಗೆ ಹೇಳೋದು ಅಂತಿದ್ದೆಲ್ಲ ಇವಾಗ ಹೇಳು. ಆಕಿಗೆ ಹೇಳು, ಆಕಿ ಪಾಡಿಗೆ ಆಕಿಗೆ ಇರಾಕ. ನಾನು ಈಕಿ ಮದುವೆ ಮಾಡ್ಕೊಂತೇವೆ ಅನ್ನೋ ವಿಷಯ ಹೇಳಿ ನೀನು ಅವ್ರಿಗೆ ಕತ್ರಿನಾಗ ಹೇಳು. ನಾನು ಹೇಳ್ಬೇಕಾ? ಗಂಡಲ್ಲಪ್ಪ ನೀ ತಾಳಿ ಕಟ್ಟಿ, ನೀನೇ ಹೇಳಕ್ಕಿಗೆ ಕೇಳ್ತಾಳ. ಯಾರು ಹೇಳೋ ಅವಶ್ಯಕತೆನೂ ಇಲ್ಲ. ಯಾರು ಏನೋ ಹೇಳಿದ್ರು ನಾನು ನನ್ನ ಗಂಡನ ಬಿಟ್ಟು ಕೊಡೋ ಮಾತೇ ಇಲ್ಲ. ಅದು ಹೆಂಗೆ ಬಿಟ್ಕೊಡ್ಬೇಕು? ನನ್ನ ಕುತ್ತಿಗೆ ಯಾಕೆ ತಾಳಿ ಕಟ್ಟಿದ್ರಿ ಹಂಗಾರ? ಹಂಗಿದ್ದಾರ ನೀವು ಆಕಿನೇ ಬೇಕಾಗಿದ್ರ ಅಂದ್ರೆ ಏನು ನಿಮಗೆ ಬೇಕಾದಂಗೆ ಬದಲಿ ಮಾಡಕ್ಕೆ ಏನಂತ ತಿಳ್ಕೊಂಡ್ಬಿಟ್ಟಿರಿ? ಅಷ್ಟು ಸುಲಭಕ್ಕೆ ನಾನು ಯಾವುದು ಸುಮ್ಮನಾಗಲ್ಲ. ನಾನು ಇಲ್ಲಿಗೆ ಬಂದಿದ್ದೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಇಲ್ಲ ಈ ಮನೆ ಒಳಗೆ ನಾ ಬಾಳೆ ಮಾಡ್ಬೇಕಂತೇಳಿ. ಅವ್ರೇನೋ ಹೇಳಿದ್ರಂತೆ ಬಿಟ್ಕೊಟ್ಟು ಕುಂತು ಬಿಡ್ತೇನೆ ಅಂತ ತಿಳ್ಕೊಂಡಿರನ? ಸಾಧ್ಯನೇ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೆಂಡತಿ ಇರಬೇಕಾರ ಇನ್ನ ಬೇಕಿ ಅಫೇರ್ ಇಟ್ಕೊಂಡಾರ ಅಂತೇಳಿ, ಮದುವೆ ಮಾಡ್ಕೊಳಕತ್ತಾರ ಅಂತೇಳಿ. ಆವಾಗ ನೋಡ್ರಿ ಕಂಬಿ ಅಣಿಸ್ತೀರಿ, ಗೊತ್ತಾಗತ್ತ ಅವಾಗ. ಏನಂತ ತಿಳ್ಕೊಂಡ್ಬಿಟ್ಟಿರಿ? ಸುಮ್ಮನೆ ಇರ್ತೇನೆ ಅಂತ ಮಾಡಿರಿ? ಹೌದು ಬಿಡ ಸೊಸಿ, ಮತ್ತೆ ಅದ್ರಾಗ ಏನೈತಿ? ಪಾಪ ನಿನಗೆ ಅನ್ನೋದು ತಪ್ಪ ಆಕತಿ. ಅದು ಒಂದು ರೀತಿ ನ್ಯಾಯನೇ ಬಿಡು. ಹೌದು. ಹೇಳಪ್ಪ, ಇದಕ್ಕೇನು ಉತ್ತರ ಹೇಳ್ತೀನಿ ನೋಡಿ. ಹೇಳಕ್ಕೇನೈತಿ? ಇಲ್ಲಿ ನಾನು ಅವರು ಹಾಕಿದ್ದು ಬರೀ ಒಂದು ಸೈಡ್. ನನ್ನ 2 ವೇ ಇರೋದು. ಅವರು ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದೀವಿ. ನಾವಿಬ್ರು ಬಿಟ್ಕೊಡೋ ಮಾತೇ ಇಲ್ಲ. ಬೇಕಾದ್ರೆ ಆಕಿಗೆ ಬಿಟ್ಟು ಇರಕ್ಕೆ ಹೇಳ್ರಿ. ಯವ್ವ, ನೀನು 2 ವೇರ್ ಆಗಲಿ 1 ವೇರ್ ಆಗಲಿ ಅದು ಬೇರೆ ಮಾತು. ಇದು ತಾಳಿ ಸಂಬಂಧ. ನಿನಗಿದೆಲ್ಲ ಗೊತ್ತಾಗಲ್ಲ, ನಿನಗಲ್ಲ, ನಿನ್ನಂತರಿಗೆ ಗೊತ್ತಾಗಲ್ಲ. ಇನ್ನೊಬ್ಬರ ಜೀವನ ಹಾಳು ಮಾಡೋರಿಗೆ ಏನ? ನೀ ಸ್ವಲ್ಪ ಸುಮ್ಮನಿದ್ ಬಿಡವ. ನಿಂಗೆ ಇವು ಸಂಬಂಧ ಪಡ್ಲಾರ್ದ ವಿಚಾರ. ಇವ್ರು ಹೆಂಗೆ ಬಂದಾರ ಹಂಗೆ ಹೋಗ್ಬೇಕಷ್ಟೇ, ಇಲ್ಲ ನಾನು ಈ ಮನೆ ಒಳಗಿರಲ್ಲ. ಚಿನ್ನು, ಏಯ್ ನಿನ್ ಚಿನ್ನ ಮನಿ ಎಲ್ಲ ಆಮೇಲೆ ಇಟ್ಕೋ, ಇಲ್ಲಿ ಮೊದಲು ಮಾತಾಡ. ಉತ್ತರ ಹೇಳ. ಕಟ್ಕೊಂಡೆ ಹೆಂಡತಿಗೆ ಏನು ಉತ್ತರ ಕೊಡ್ತೀನಿ ನಂಗಾರ? ಇದಕ್ಕೆ ನಂಗೆ ಆಕಿನೇ ಇಷ್ಟ. ನಿನ್ನ ಜೊತೆಗೆ ಈಗ ನಂಗೆ ಜೀವನ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ನಾನೇನು ಮಾಡಲಿ? ನಂಗೆ ಬೇಡ. ನನ್ನ ಜೊತೆ ಜೀವನ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಕ, ಜೀವನದೊಳಗೆ ಇಂಟ್ರೆಸ್ಟ್ ಇರೋದು ಬಿಡೋದು ಏನಂತ ತಿಳ್ಕೊಂಡಿರಿ? ಸಂಸಾರ ಅಂದ್ರೆ ಯಾವುದೋ ಪಿಕ್ಚರ್ ನೋಡ್ದಂಗೆ ಅಂತ ತಿಳ್ಕೊಂಡಿರನ? ಇಂಟ್ರೆಸ್ಟ್ ಇದ್ರೆ ನೋಡೋದು, ಬ್ಯಾಡ ಅಂದ್ರೆ ಬಿಡೋದು. ಇದು ಜೀವನ ಏನ?
ನನಗೂ ಏನಷ್ಟು ಆಸಕ್ತಿಯಿಂದ ಬಂದಿಲ್ಲ, ಒಂದು ಹಠಕ್ಕೆ ಬಿದ್ದು ಬಂದೇನಿ. ಅದು ಹೆಂಗೆ ನನಗೆ ಮೋಸ ಮಾಡ್ತೀರಿ ನೀವು? ನಾನು ಬಿಡಂಗಿಲ್ಲ, ಇದಿಷ್ಟು ಸುಲಭಕ್ಕೆ. ನೋಡೋಣ ಕಟ್ಕೊಂಡಕ್ಕೆ ಇಟ್ಕೊಂಡಕ್ಕೆ ಅಂತೇಳಿ. ನೋಡು ಹಂಗೆಲ್ಲ ಮಾತಾಡ, ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಆಕೇನು ಇಟ್ಕೊಂಡಕ್ಕೆಲ್ಲ ತಾಳಿ ಕಟ್ಲಾರ್ದ ಯಾವಕ್ಕೆ ಬಂದು ಮನಿ ಒಳಗದಾಳ ಅಂದ್ರೆ ಇಟ್ಕೊಂಡಕ್ಕೆ. ನೋಡವ ಹೆಂಗೆ ಅನ್ಎಜುಕೇಟೆಡ್ ಮಾತಾಡ್ತಾಳ. ಕರೆಕ್ಟಾಗಿ ಮಾತಾಡಿದ್ಲಪ್ಪ. ನನಗೇನಂಗ ಇದು ಅನಾಗರಿಕತೆ ಅಂತ ಅನಿಸ್ಲಿಲ್ಲ. ನೀನು ಎಷ್ಟೇ ಆದ್ರೂ ಸೊಸಿಗೆ ಸಪೋರ್ಟ್. ಹೌದು, ಯಾಕಂದ್ರೆ ನಾನು ಅಗ್ನಿಸಾಕ್ಷಿಯ ಕೈ ಹಿಡ್ದೇನಲ್ಲ ಅದಕ್ಕೆ. ಅಲ್ಲ ಅಷ್ಟಿದ್ದ ನೀವು ತಾಳಿ ಯಾಕೆ ಕಟ್ಟಿದ್ರಿ ನನಗೆ ಅದೇ ಅರ್ಥ ಆಗೋಲ್ತ. ನೀವು ಮೊದಲೇ ಹೇಳಿದ್ರೆ ನನ್ನ ಜೀವನ ನಾನು ನೋಡ್ಕೊಂತಿದ್ನಲ್ಲ, ನಾ ಇನ್ನೊಬ್ರನ್ನ ಯಾರು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಿದ್ದೆ. ಈಗ ನಿಮ್ಮ ಜೊತೆ ಮದುವೆ ಮಾಡ್ಕೊಂಡು ನಿಮ್ಮ ಜೊತೆ ಸಂಸಾರನೂ ಮಾಡೀನಿ, ಅದು ನಿಮಗೂ ಗೊತ್ತೈತೆ ಹೌದಾ? ಈಗ ನೀವು ಕೈ ಬಿಡ್ತಾ ಇದೀರಿ, ನಾನು ಎಲ್ಲಿ ಹೋಗ್ಲಿ, ಯಾರನ್ನ ಮದುವೆ ಮಾಡ್ಕೊಲಿ? ನನಗೆ ತಡ್ರಿ, ಒಂದು ಹೆಣ್ಮಗಳು ಇನ್ನೊಬ್ಬರ ಜೊತೆಗೆ ಸಂಸಾರ ಮಾಡಿಂದ ಮತ್ತೆ ಯಾವ ಗಂಡಸ್ ಬರ್ತಾನೆ ಮುಂದೆ ಮದುವೆ ಮಾಡ್ಕೊಳಕ? ಏನಂತ ತಿಳ್ಕೊಂಡ್ಬಿಟ್ಟಿರಿ? ಅವಂಗದೆಲ್ಲ ಅರ್ಥ ಆಗಿತ್ತಂದ್ರೆ ಹಿಂಗ್ಯಾಕೆ ಮಾಡ್ತಿದ್ದ? ಅಮೆರಿಕದಾಗ ಅದೇವಂತ ಮಾಡಿ ಯಾರು ಕಟ್ಬೇಡಿ. ಬಂದಾಳ ನೋಡಿ ಏನು ಉತ್ತರ ಕೊಡ್ತಿ ಕೊಡೆ. ಇದು ಭಾರತ ದೇಶ. ಇಲ್ಲೂ ಕೆಲವು ಕಡೆ ನಡೀತಾವವ. ಬೆಂಗಳೂರಿನಾಗ ನನಗೆ ಗೊತ್ತಿರೋ ಮಟ್ಟಿಗೆ ಅಂದ್ರೆ ಒಬ್ರನ್ನ ವಿಚಾರಿಸಿದ್ದಿದೆ, ನಂಗೆ ಪೂರ್ತಿ ಗೊತ್ತಿಲ್ಲ. ಕೋರ್ಟಿಗೆ ಎಷ್ಟು ಡೈವರ್ಸ್ ಕೇಸ್ ಬಂದಿರ್ತಾವ ಗೊತ್ತೇನು? ಎಲ್ಲರೂ ನಿನ್ನಂತರ ಇರ್ಬೋದು ಅವರು ಮೋಸ್ಟ್ಲಿ. ಹಿಂಗ ಅನ್ಎಜುಕೇಟೆಡ್ ಆಗಿರೋ ನಿನ್ನಂತಕ್ಕೆ ಜೊತೆಗೆ ಎಜುಕೇಟೆಡ್ ಆಗಿರೋ ನನ್ನಂತವ್ರು ಜೀವನ ಮಾಡಕ್ ಆಗಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ನಂಗ ಬೇಡ. ಓಹೋ, ನಾನು ಸೆಕೆಂಡ್ ಇಯರ್ ಓದಿನಿ, ಅನ್ಎಜುಕೇಟೆಡ್ ಏನಲ್ಲ. ನಂಗೂ ಹಂಗೆ ನಾಲೆಜ್ ಐತಿ. ನಾನೇ ನೀನು ಗಂಧ ಗಾಳಿನೇ ಗೊತ್ತಿಲ್ದಿರ ಕಾಡಿಂದ ತಪ್ಪಿಸ್ಕೊಂಬಂದೈಕಲ್ಲ, ಅದು ನಿಮಗೂ ಗೊತ್ತಿರಲಿ. ಅದು ಏನಾರ ಆಗಿರ್ಲಿ, ಆಕಿ ನೋಡಿ ಎಷ್ಟು ಮಾಡರ್ನ್ ಅದಳ. ನೀ ಅದೇನ ಇದಕ್ಕೆ ಆಸೆ ಪಟ್ಟಿರ ನೀವು? ನಾನು ಹಳ್ಳಿ ಒಳಗೆ ಬೆಳೆದಕ್ಕೆ, ಸಿಟಿ ಒಳಗಲ್ಲ. ಊರ್ ಭಾಡ್ಯ ಈಕಿ ನಂಗೆ ಅಕ್ಕಿ ಆಗಕ್ಕಾಗಲ್ಲ, ಆದ್ರೆ ಅಕ್ಕಿ ನಂಗೆ ನನ್ನ ಸುಸಿ ಆಗಬಹುದು. ಏನ ಅದನ್ನ ತಿಳ್ಕೊ ಮೊದಲ. ಪ್ಯಾಂಟು ಹಂಗೆ ಹಾಕೊಂಡು ಹಿಂದ ಮುಂದೆ ಕಾಣುವಂತ ಅರ್ಬಿ ಹಾಕೊಂಡು ನಿಂತು ಬಿಟ್ರೆ ದೊಡ್ಡಿಸ್ತಾನ ಅಂತ ಮಾಡಿ ಏನ? ಲಕ್ಷಣವಾಗಿರೋದು ಒಂದು ಇದು ಅದ. ನೀ ಪುಣ್ಯ ಮಾಡಿಲ್ಲ, ನಿನ್ಗೆ ಅದು ಅರ್ಥ ಆಗೋಲ್ತು. ನೀ ಬೇಕಾದ ಹೇಳವ, ನಾ ಈಗ ಸದ್ಯಕ್ಕಂತ್ರು ನೀ ಬೇಕಾದ ಹೇಳ, ನನ್ನ ಮನ್ಸಂತ್ರು ಚೇಂಜ್ ಆಗಲ್ಲ. ಬೇಡವಾ, ಸಮಾಧಾನ ಮಾಡ್ಕೊ. ಹೆಂಗ್ ಮಾತಾಡಿ ಹೋದ್ರು ನೋಡ್ರಿ ಅತ್ತಿಯಾರ, ನನ್ಗೆ ಯಾಕೋ ಒಂಥರ ಅನಿಸ್ತೈತಪ್ಪ. ಅಲ್ಲ ಈ ಥರ ಎಲ್ಲರೂ ನಡೆಯಕ್ಕೆ ಸಾಧ್ಯನಾ? ಅಲ್ಲ ನೋಡ್ರಿ, ಕಟ್ಕೊಂಡು ಹೇಳ್ತಿ ನಾನು ಬಂದು ಹಿಂಗೆ ಜಗಳ ಮಾಡಕತ್ತೀನಿ, ಇನ್ನೂ ಆಕಿನೇ ಬೇಕಂತಾರಲ್ಲ ಇವರು. ಯಾಕೆ ಹಿಂಗೆ ಬದಲಾದ್ರಂತ ಅನ್ಬೇಕ? ಎಂಥ ಮೋಡಿ ಮಾಡಿರ್ಬೋದು ಅವಳು. ನಾನೀಗೇನು ಮಾಡಲಿರಿ ಅತ್ತಿಯಾರ? ಇವ್ರನ್ನ ಹೆಂಗೆ ಆಕಿ ಬಲಿಯಿಂದ ಬಿಡಿಸ್ಕೊಲಿ, ನನಗೆ ಅದೇ ಅರ್ಥ ಆಗ್ವಲ್ತು. ಏನು ಮಾಡ್ಬೇಕವ? ನಾನು ಹೇಳಷ್ಟು ಹೇಳ್ತಾ ಇದ್ದೀನಿ, ಅವನು ಏನು ನಮ್ಮ ಕೈಯೇ ಮೀರ್ ಹೊಂಟಾನವ. ಅದಕ್ಕೆ 4 ದಿನದ ಬರ್ತೇನೆ ಅಂದಕ್ಕೆ 1 ವಾರ ಆದರೂ ಇಲ್ಲೇ ಅದೀನಿ ನಾನು. ನನಗೂ ಏನು ಮಾಡ್ಬೇಕಂತೇಳಿ ತಿಳಿಲಂಗೆ ಆಗೈತಿ. ಸ್ವಂತ ಮನೆ ಕಟ್ಟಿಸ್ಕೊಂಡಾನ ಉಸಿಲ್ ಬಿಟ್ಟಿಲ್ಲ ನೋಡು. ಏನು ಹೇಳವ ನಾನು ಇದಕ್ಕೆ? ನೋಡ್ರಿ, ಇದ್ರಿಷ್ಟಕ್ಕೆ ಬಿಡಲ್ಲ ನಾನು. ಬೇಕಾದಾಗಲಿ, ನನಗೆ ಗೊತ್ತೈತಿ. ಏನು ನನಗೆ ನಾನು ಚೆನ್ನಾಗಿರ್ತೀನೇ ಇಲ್ಲ, ಇವ್ರನ್ನ ಮಾತ್ರ ಚಲೋ ಇರಕ್ಕೆ ಬಿಡಂಗಿಲ್ಲ ಅತ್ತಿಯಾರ ನಾನು. ನೋಡ್ತೀರ್ರಿ ಅಪ್ಪ, ನಂಗಂತೂ ಜಾಸ್ತಿ ಟಯರ್ಡ್ ಆಗೈತ್ರಿ, ಮಕ್ಕೋಬೇಕು. ಸರಿ, ನಾ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ನೀನು ಯಾಕೆ ಇಲ್ಲಿ ಬಂದಿ? ನನ್ನ ಗಂಡನ ರೂಮು, ನಾನು ಬಂದೆ. ಇದ್ರಾಗ ನಿಂಗೇನು ಪ್ರಾಬ್ಲಮ್ಮು? ಒಂದೇದ್ದು ನೀನು ಯಾಕಿದೆ ಇಲ್ಲೇ? ಇದು ನನ್ನ ರೂಮು, ಇದು ನನ್ನ ಅವರ ಪ್ರೈವೇಟ್ ರೂಮು. ಇಲ್ಲಿ ಇದು ಯಾರು ಬರಂಗಿಲ್ಲ. ಪ್ಲೀಸ್ ಗೆಟ್ ಔಟ್. ಏನ ಗೆಟ್ ಔಟಾ? ಯಾಕ? ನನ್ನ ಗಂಡಂದು ಇದು ಕ್ವಾಣಿ, ನಡಿ ಹೊರಗೆ. ನೀನು ಯಾಕೆ ಇಲ್ಲಿ ಬಂದಿ? ಇಲ್ಲಿ ಇರ್ಬೇಕಾದಕ್ಕೆ ನಾನಲ್ಲನ್ರಿ. ಇನ್ನು ಮೊದಲು ಹೊರಗೆ ಕಳಿಸ್ತೀರಾ? ಕಳ್ಸಂಗಿಲ್ಲ. ನೋಡು ಕತ್ರಿನಾ, ಸುಮ್ಮನೆ ಕಿರಿಕಿರಿ ಮಾಡಬೇಡ. ನಾನು ನಿಂಗೆ ಹೇಳಿ ನನ್ನ ನಿರ್ಧಾರ ಏನಂತೇಳಿ. ನಂಗೆ ಇಷ್ಟ ಇಲ್ಲ, ನಂಗೆ ಅಕ್ಕಿನೇ ಇಷ್ಟ. ಸುಮ್ಮನೆ ಇಲ್ಲಿ ನೀನು ಬಂದು ಉಳ್ಕೊಳ್ಳೋದು, ಈ ರೀತಿ ನಮ್ಮನ್ನು ಹೊರ ಕಳಿಸೋದು, ನೀ ಉಳ್ಕೊಳ್ಳೋದು, ಇದೆಲ್ಲ ವೇಸ್ಟ್ ಅನ್ನಿಸ್ತೈತೆ ನಂಗೆ ಯಾಕೋ. ಅದಕ್ಕೆ ನಿನ್ನ ಪಾಡಿಗೆ ನಿನ್ನ ಜೀವನ ನೀನು ಈಗಲೇ ನೋಡ್ಕೊ. ಸುಮ್ಮನೆ ಇಲ್ಲಿದ್ದು ಯಾಕೆ ನಮಗೂ ಕಿರಿಕಿರಿ ಕೊಡ್ತೀನಿ, ನೀನು ಇದು ಮಾಡ್ಕೊಂತಿ. ಕೇಳಿಸ್ತಲ್ಲ? ನಡಿ ಹೊರಗೆ. ಗೆಟ್ ಔಟ್. ಏಯ್ ನಡಿ ಹೊರಗೆ. ನನಗೆ ಕೈ ತೋರಿಸಿ ಗೆಟ್ ಔಟ್ ಅಂತೀಯನ? ಅದು ಹೆಂಗೆ ನಾನು ಹೊರಗೆ ಕಳಿಸ್ತಿ? ನಾನು ನೋಡೇ ಬಿಡ್ತೇನೆ. ನಡಿ ಹೊರಗೆ ಬಿಡ. ಕತ್ರಿನಾ, ಚೀರ್ಬೇಡ್ರಿ. ಪೊಲೀಸ್ ಕಂಪ್ಲೇಂಟ್ ಏನಾರ ಕೊಟ್ರೆ ಏನ ಬಂದು ಒದ್ದು ಒಳಗೆ ಹಾಕ್ತಾರೆ ನಿಮ್ಮನ್ನ. ಅಫೆನ್ಸ್ ನೀವು ಮಾಡ್ತಿರೋದೇ ಅಫೆನ್ಸ್, ಗೊತ್ತೈತಿಲ್ಲ? ತಪ್ಪು ಕಾನೂನು ಪ್ರಕಾರ. ಆಮೇಲೆ ನಿಮ್ಗೆ ಇರೋ ಒಂದು ಕೆಲಸನೂ ಕಿತ್ಕೊಂಡು ಹೋಗ್ತೈತಿ. ಅವಾಗೇನು ಮಾಡ್ತೀರಿ? ಸಮಾಜದಾಗ ಮರ್ಯಾದೆನೂ ಹೋಗ್ತೈತಿ. ಅವಾಗಿನ್ನೇನು ಮಾಡ್ತೀರಿ? ಅಂದ್ರೆ ನಂಗೆ ತೊಂದರೆ ಕೊಡಕಂತ ಬಂದಿಯೇನ? ತೊಂದರೆ ಕೊಡ್ಬೇಕಂತ ಬಂದಿಲ್ಲ ರೀ. ಯಾಕೆ ಹಿಂಗೆ ಮಾತಾಡಕತ್ತೀರಿ? ಸ್ವಲ್ಪ ಅರ್ಥ ಮಾಡ್ಕೊರಿ. ನೀವು ನಂಗೆ ತಾಳಿ ಕಟ್ಟಿದ್ದಂತ್ರ ನಿಜಾನ? ಈಗ ನನ್ನ ಹಂಗೆ ಬಿಟ್ಟು ಇಲ್ಲಿ ನೀವು ಅದಿರಲ್ಲ, ನನ್ನ ಗತಿ ಏನು, ನಮ್ಮ ಅಪ್ಪ ನಮ್ಮ ಗತಿ ಏನು ವಿಚಾರ ಮಾಡಬಾರ್ದ ನೀವು? ಫಸ್ಟ್ ಆಫ್ ಆಲ್ ನಾನು ಅಕ್ಕಿನ ಇಷ್ಟಪಟ್ಟಿದ್ದೆ, ನಿನ್ನಲ್ಲ. ಮತ್ತೆ ಬಾಯಿ ಬಿಟ್ಟು ಹೇಳ್ಬೋದಿತ್ತಲ್ಲ. ನಿಮ್ಮನ್ನೇ ಮದುವೆ ಮಾಡ್ಕೊತೀನಿ ಅಂತ ನಾನೇನಾರು ತಪಸ್ಕೊಂತಿದ್ನ, ಅಥವಾ ನೀವು ಮಾಡ್ಕೊಳ್ಳಬೇಕಾದಂಥದ್ದು ಯಾರು ನಿಮ್ಮ ಕುತ್ತಿಗೆ ಕುಡುಗೋಲು ಹಿಡ್ಕೊಂಡು ನಿಂತಿದ್ರ? ಯಾಕೆ ಮಾಡ್ಕೊಂಡ್ರಿ? ಹಂಗೆ ನಮ್ಮ ಅವ್ನ ಅಂತೇಳಿ ಹೇಳಕ್ ಧೈರ್ಯ ಸಾಲಿಲ್ಲ. ಅದಕ್ಕೆ ನೀವು ಈ ರೀತಿ ಮಾಡಿದ್ರೆ ಮತ್ತೆ ಈಗ ಧೈರ್ಯ ಸಾಲ್ತಾ? ಈಗ ಅದಾಗೆ ಗೊತ್ತಾಗೈತಿ. ಮತ್ತೆ ಹೆಂಡ್ತಿನ ಬಿಟ್ಟು ನೀವು ಇಲ್ಲಿದ್ರೆ ಗೊತ್ತಾಗ್ಲಂಗಿರ್ತತ. ನಿಮ್ಮ ಕೈ ಮುಗಿತೀನಿ,
ನನಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಒಳ್ಳೆಕಲ್ಲ, ನಿಮ್ಮ ಹತ್ರ ಇರೋ ರೊಕ್ಕಕ್ಕೆ ಬಂದಾಳ ಅಷ್ಟೇ ಹೊರತು ಆಕಿ ನಿಮ್ಮನ್ನ ಟ್ರೂ ಲವ್ ಮಾಡಾಕಿದ್ರೆ ಆಕಿ ಯಾಕೆ ಹಿಂಗಿರ್ತಿದ್ಲ? ಇಷ್ಟಕ್ಕೂ ನಿಮಗೆ ಮದುವೆ ಆಗೈತೆ ಅಂತ ಗೊತ್ತಿದ್ದೆ ನಿಮ್ಮ ಹಿಂದೆ ಬಿದ್ದಾಳಿಲ್ಲಕ್ಕಿ ಮದುವೆ ಮಾಡ್ಕೊಂತಿದ್ಲಲ್ಲ, ಹಿಂಗೆ ಯಾಕಿರ್ತಿದ್ಲ? ನಾವು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಾಗ ಇದ್ವಿ. ನಿಮಗೆ ಏನೋ ಲಿವಿಂಗ್ ಟುಗೆದರ? ಹಾಂ, ನಿಮ್ಮ ಜೊತೆಗೆ ಇರೋಳು ನಿಮಗಿಂತ ಮುಂಚೆ ಬೇರೆಯವ್ರ ಜೊತೆಗೂ ಇದು ಬಂದಿರ್ಬೋದಲ್ಲ. ನೋಡ ಬಾಯಿಗೆ ಬಂದಂಗೆ ಮಾತಾಡ. ಬಾಯಿಗೆ ಬಂದಂಗೇನ್ರಿ? ಇಂತಕಿಗೆ ಅದೆಲ್ಲ ಏನು ಕಾಮನ್ ಅದ, ಅದೇನು ಅವ್ರಿಗೇನು ಕಷ್ಟ ಅಂತ ಅನ್ಸಂಗಿಲ್ಲ. ನಿಮ್ಮ ಜೊತೆಗೆ ಈ ರೀತಿ ಅದಾಳ, ಮದುವೆ ಇಲ್ಲ ಮುಂಜಿಲ್ಲ, ಯಾವುದು ಗ್ಯಾರಂಟಿನೇ ಇಲ್ಲದೆ ಹಿಂಗೆ ಅದಾಳಲ್ಲಕ್ಕಿ, ಇದು ಏನಿದೆ ಅರ್ಥ? ಎಲ್ಲೋ ಪಿಕ್ಚರ್ನಾಗ ಧಾರಾವಾಹಿ ಒಳಗೆ ಈ ಥರ ಸೀನ್ ನೋಡ್ತಿದ್ವಿ. ನಮ್ಮ ಜೀವನದಾಗ ಕರೆ ನಡೀತೈತಿ ಅಂತ ನಾ ಅನ್ಕೊಂಡಿದ್ದಿಲ್ಲಪ್ಪ. ಇದು ಹಿಂಗೆ ನನಗೆ ನಿಜವಾಗ್ಲೂ ನಂಬಕ್ಕಾಗವಲ್ತು. ಅಲ್ಲ, ನಾನು ಏಕಾಏಕಿ ಹೋಗಂತೀರ, ಎಲ್ಲಿಗೆ ಹೋಗ್ಲ ನಾ? ನೋಡ್ರಿ, ನಂಗೆ ನೀವು ಬೇಕು, ನೀವು ನನ್ನ ಗಂಡ ನನ್ನ ಜೊತೆಗೆ ಜೀವನ ಮಾಡ್ಬೇಕು. ನಾನು ಎದ್ರಾಗ ಸರಿ ಇಲ್ಲ ಅಂತ ಹೇಳ್ಬಿಡ್ರಿ, ಬೇಕಾದ್ರೆ ನಾನು ಬಿಟ್ಟೋಕೇನಿ. ನಿನಗೆ ಫ್ಯಾಷನ್ನಾಗ ಅರ್ಬಿ ಹಾಕೊಳಕ್ ಬರ್ತೈತೆ? ಅರ್ಬಿ ಬಟ್ಟಿ ಹಾಕೋತೀನಿ, ಎಂತ ಬೇಕಂತ ಬಟ್ಟೆ ಹಾಕೋತೀನಿ. ಅವಾಗಾರ ಇಷ್ಟಪಡ್ತೀರಿ? ಇಂಗ್ಲೀಷ್ ಚಂದಾಗಿ ಸ್ಟೈಲಾಗಿ ಮಾತಾಡಕ್ ಬರ್ತೈತೆ. ಅಕ್ಕ ಹೆಂಗೆ ಮಾತಾಡ್ತಾಳ ಗೊತ್ತಾ? ಗೋವಾದಾಗಿದ್ದು ಬಂದಕ್ಕೆ ಗೊತ್ತೈತಕ್ಕಿದೆಲ್ಲ ನನಗೆ. ಏನ ಬೀಡಿ ಸಿಗರೇಟು ಸೇದ್ಕೊಂತ ಗಂಡಸರು ಕೂಟ ಹರಟಿ ಹೊಡ್ಕೊಂತ ಅಲ್ಲಿ ಏನು ಲಂಗು ಲಗಾಮಿಲ್ದ ಅಡ್ಡಾಡ್ಕೊಂತ ಇದ್ದು ಬಂದಕ್ಕೆ ಮಾತಾಡ್ತಾಳಲ್ಲಿ. ಕನ್ನಡನೇ ಜಾಸ್ತಿ ಬಳಕೆ ಮಾಡಲ್ಲ, ಇಂಗ್ಲೀಷು ಮತ್ತು ಅವ್ರದ್ದು ಯಾವ್ದು ಬೇರೆ ಭಾಷೆ ಐತಲ್ಲ ಅದು ಮಾತಾಡ್ತಾಳೆ. ನನಗೆ ನಾವು ಹಳ್ಳಿ ಒಳಗೆ ಅಪ್ಪಟ ಕನ್ನಡ ಮೀಡಿಯಮ್ನಾಗ ಓದೋರು, ನಮಗೆ ಬರ್ಬೇಕಲ್ರಿ ಅಷ್ಟು ಸ್ಪೀಡಾಗಿ. ಈಕೆ ಇಂಗ್ಲೀಷ್ ಮಾತಾಡಿದ್ರೆ ಅಷ್ಟು ಮನುಷ್ಯರು, ಕನ್ನಡ ಮಾತಾಡಿದ್ರೆ ಅವ್ರು ಎದಕ್ಕೂ ಲಾಯಕ್ಕಿಲ್ಲನ? ಹಂಗಾರೆ ನಿಮ್ಮನ್ನು 3 ಮಕ್ಕಳನ್ನ ಓದಿಸಿ ಬೆಳೆಸಿ ದೊಡ್ಡವ್ರು ಮಾಡಿ ಸಾಕಿ ಇಷ್ಟೆಲ್ಲ ನಿಮ್ಮನ್ನು ಒಂದು ಸ್ಥಾನಕ್ಕೆ ಹಚ್ಚಾರಲ್ಲ ಅತ್ತಿಯರು, ಅವ್ರೆಷ್ಟು ಓದ್ಯಾರ? ಎಷ್ಟು ಫಾಸ್ಟಾಗಿ ಇಂಗ್ಲೀಷ್ ಮಾತಾಡ್ತಾರ ಹೇಳ್ರಿ? ಇಲ್ಲ, ಆದರೂ ಮನೆ ಸಂಸಾರ ನಿಭಾಯಿಸ್ಕೊಂಡು ಹೊಂಟಿಲ್ಲ. ನಮ್ಮ ಅವ್ವನ ಕಾಲನ ಬೇರೆ, ಈ ಕಾಲನೇ ಬೇರೆ. ಎಲ್ಲ ಕಾಲನೂ ಒಂದೇ, ನೋಡೋ ದೃಷ್ಟಿ ಸರಿ ಇಲ್ಲ ನಿಮ್ದು.